ಮುಂಬರುವ ಬಿಹಾರ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕೇಂದ್ರ ಸಚಿವ ಸಂಪುಟದಲ್ಲಿ ಭಾರೀ ಬದಲಾವಣೆಗಳು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಅಧಿಕೃತ ಮಾಹಿತಿಗಳು ಕೇಂದ್ರ ಸರ್ಕಾರದ ಕಡೆಯಿಂದ ಬರದೇ ಇದ್ರೂ ಬಿಜೆಪಿ ವಲಯದಲ್ಲಿ ಬಲವಾದ ಸುದ್ದಿಗಳು ಹರಿದಾಡ್ತಾ ಇವೆ. ಕೆಲವೊಂದು ವಿದ್ಯಮಾನಗಳಿಂದ ಕೇಂದ್ರದಲ್ಲಿ ಸಂಪುಟ ವಿಸ್ತರಣೆ ಅನಿವಾರ್ಯತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎದುರಾಗಿದೆ. 3ನೇ ಟರ್ಮ್ನಲ್ಲಿ ಅಧಿಕಾರಕ್ಕೆ ಬಂದು ಸುಮಾರು 15 ತಿಂಗಳಾಗ್ತಾ ಇದೆ. ಕೆಲವೊಂದು ಸಚಿವಾಲಯದ ಕೆಲಸಗಳಿಗೆ ವೇಗವನ್ನ ನೀಡಬೇಕಾಗಿರೋದ್ರಿಂದ ಬದಲಾವಣೆ ಆಗಬಹುದು. ಕೆಲವೊಂದು ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಬಗ್ಗೆಯೂ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಸಚಿವರು ಪ್ರತಿನಿಧಿಸುವ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಗೆ ಅವರ ಅವಶ್ಯಕತೆ ಇದ್ದಲ್ಲಿ ಅಂತಹ ಸಚಿವರನ್ನ ಪಾರ್ಟಿ ಕೆಲಸಕ್ಕಾಗಿ ಬಳಸಿಕೊಳ್ಳೋಕೆ ಅವರನ್ನ ಸಚಿವ ಸ್ಥಾನದಿಂದ ಮುಕ್ತಿಗೊಳಿಸುವ ಸಾಧ್ಯತೆ ಇದೆ. ಪಕ್ಷ ಸಂಘಟನೆಗೆ ಅವಶ್ಯಕತೆ ಬಿದ್ದಲ್ಲಿ ಸಚಿವ ಸ್ಥಾನದಿಂದ ಕೆಳಗಿಳಿಬಹುದು. ನರೇಂದ್ರ ಮೋದಿಯವರ ಮೊದಲ 2 ಟರ್ಮ್ನಲ್ಲಿ ಈಗಲೂ ಸಚಿವರಾಗಿದ್ದವರನ್ನ ಸಂಪುಟದಿಂದ ಕೈಬಿಡೋ ಸಾಧ್ಯತೆಗಳು ಕೇಳಿ ಬರ್ತಾ ಇವೆ. ಅಂತ ಹೇಳಿದ್ರೆ ಪ್ರಮುಖವಾಗಿ ರಾಜ್ಯ ಸಚಿವರು ಅಂತಹ ನಾಯಕರುಗಳನ್ನ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳೋಕೆ ಕೇಂದ್ರ ಸಚಿವ ಅಮಿತ್ ಶಾ ಯೋಜನೆಯನ್ನು ರೂಪಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಸಚಿವರುಗಳು ಪ್ರತಿನಿಧಿಸುವ ರಾಜ್ಯಗಳಲ್ಲಿ ಮುಂದಿನ 1 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಎದುರಾಗುವಂತಿದ್ರೆ ಮತ್ತು ಪಕ್ಷಕ್ಕೆ ಅವರ ಅವಶ್ಯಕತೆ ಇದ್ರೆ ಅಂತಹ ಸಚಿವರುಗಳನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸೋಕೆ ಸೂಚಿಸಿ ಪಕ್ಷ ಸಂಘಟನೆಗೆ ಸೂಚಿಸುವ ಸಾಧ್ಯತೆ ಇದೆ. ಕೈ ಬಿಡುವ ಸಚಿವರುಗಳಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ. ಇನ್ನೊಂದು ಕಡೆ ಹಲವು ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೃಪ್ತಿಯನ್ನ ಹೊಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಕ್ಕೆ ಬಂದು 15 ತಿಂಗಳಾದರೂ ಸಚಿವಾಲಯದ ಕೆಲಸಗಳಿಗೆ ವೇಗವನ್ನ ನೀಡದೇ ಇರುವಂತಹ ಮಂತ್ರಿಗಳನ್ನ ಸಚಿವ ಸ್ಥಾನದಿಂದ ವಜಾ ಮಾಡುವ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ. ಇಂತಹ ನಾಯಕರುಗಳಿಂದ ಯಾವುದೇ ಗೊಂದಲವಾಗದೆ ಇರೋಕೆ ಪಕ್ಷದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನೀಡುವ ಮೂಲಕ ಅವರಿಂದ ಎದುರಾಗಬಹುದಾದ ಅಸಮಾಧಾನವನ್ನು ತಣಿಸೋಕೆ ಈ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ. ಕಾರ್ಯಕ್ಷಮತೆ ಸುಧಾರಿಸಿಕೊಳ್ಳದ ಸಚಿವರು 2-3 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ರು ಕೂಡ ಕಾರ್ಯಕ್ಷಮತೆ ಸುಧಾರಿಸಿಕೊಳ್ಳದ ಸಚಿವರುಗಳ ಬಗ್ಗೆ ಮೋದಿ ಅಸಮಾಧಾನವನ್ನು ಹೊಂದಿದ್ದಾರೆ. ಅಂಥವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವ ಸಾಧ್ಯತೆ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ. ಕೆಲವೊಂದು ಖಾತೆಗಳನ್ನ ಹೆಚ್ಚುವರಿಯಾಗಿ ನಿಭಾಯಿಸ್ತಾ ಇರೋ ಸಚಿವರುಗಳಿಗೆ ಆ ಒತ್ತಡವನ್ನ ಕಮ್ಮಿ ಮಾಡಿ ಮೂಲ ಖಾತೆಯನ್ನ ಇನ್ನಷ್ಟು ಕಾರ್ಯಕ್ಷಮತೆಯಿಂದ ನಡೆಸಿಕೊಂಡು ಹೋಗುವ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ. ಆಗಸ್ಟ್ ತಿಂಗಳ ಅಂತ್ಯದ ವೇಳೆಗೆ ಬದಲಾವಣೆ. ಸದ್ಯ ಇರೋ ಮಾಹಿತಿ ಪ್ರಕಾರ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗಬಹುದು. ಯಾವ ಸಚಿವಾಲಯದಲ್ಲಿ ಪೂರ್ಣ ಪ್ರಮಾಣದ ಸಚಿವರು ಇಲ್ವೋ ಅಂತಹ ಕಡೆ ಆದ್ಯತೆಯಿಂದ ಸಚಿವರುಗಳನ್ನು ನೇಮಿಸೋಕೆ ಮೋದಿ ಉತ್ಸುಕರಾಗಿದ್ದಾರೆ. ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್, ಐಟಿ ಸಚಿವಾಲಯ, ಸಾಮಾಜಿಕ ನ್ಯಾಯ ಮತ್ತು ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಖಾತೆಗೆ ಪೂರ್ಣ ಪ್ರಮಾಣದ ಸಚಿವರನ್ನ ನೇಮಿಸೋ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ. ಕೇಂದ್ರ ಹಣಕಾಸು ಮತ್ತು ವಿದೇಶಾಂಗ ಇಲಾಖೆಯಲ್ಲಿ ಬದಲಾವಣೆ. ಮೂಲಗಳ ಪ್ರಕಾರ ಕೇಂದ್ರ ಹಣಕಾಸು ಮತ್ತು ವಿದೇಶಾಂಗ ಇಲಾಖೆಯಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಈ ಸಚಿವಾಲಯದ ರಾಜ್ಯ ಸಚಿವರ ಬದಲಾವಣೆ ಆಗಬಹುದು. ಈ 2 ಖಾತೆಯಲ್ಲಿ ಕ್ಯಾಬಿನೆಟ್ ಮಟ್ಟದಲ್ಲಿ ಬದಲಾವಣೆ ಸಾಧ್ಯತೆ ಕಮ್ಮಿ. ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲಾ ಕೆಲಸದ ಮೇಲೆ ನಿಗಾ ಇಟ್ಟಿರ್ತಾರೆ. ಸಣ್ಣ ತಪ್ಪಾದ್ರೂ ಅವರು ಅದನ್ನ ಸಹಿಸೋದಿಲ್ಲ ಅಂತ ಅಧಿಕಾರಿಯೊಬ್ರು ಹೇಳಿದ್ದಾರೆ. ಅದೇ ರೀತಿ ಕೆಲವರ ಕೆಲಸಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಶಬಾಸ್ಗಿರಿಯನ್ನ ನೀಡ್ತಾರೆ ಅಂತ ಹೇಳಲಾಗಿದೆ. ಬಿಹಾರ ಸಂಸದರಿಗೆ ಹೆಚ್ಚಿನ ಮಣೆ ಹಾಕುವ ಸಾಧ್ಯತೆ. ಬಿಹಾರ ವಿಧಾನಸಭೆ ಚುನಾವಣೆ ಎದುರಾಗಿದೆ. ಈ ರಾಜ್ಯದಲ್ಲಿ ಬಿಜೆಪಿ ಮೈತ್ರಿಕೂಟದ ಸರ್ಕಾರವಿದೆ. ಈ ಸರ್ಕಾರವನ್ನ ಉಳಿಸಿಕೊಳ್ಳೋ ಕೆಲಸ ಆಗಬೇಕಿದೆ. ಒಂದು ಕಡೆ ಬಿಹಾರಕ್ಕೆ ಭರಪೂರ ಕೊಡುಗೆಗಳನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇನ್ನೊಂದು ಕಡೆ ಬಿಹಾರದಿಂದ ಆಯ್ಕೆಯಾಗಿ ಬಂದಿರೋ ಸಂಸದರನ್ನ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ. ಆ ಮೂಲಕ ರಾಜ್ಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವುದು ಚುನಾವಣಾ ತಂತ್ರಗಾರಿಕೆಯ ಭಾಗ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಮುಂದಿನ ಆಗಸ್ಟ್ ತಿಂಗಳ ಒಳಗೆ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ಭಾರೀ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಹಲವರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟು
ಪಕ್ಷ ಸಂಘಟನೆಗೆ ಬಳಸಿಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ. ಅಧಿಕೃತ ಮಾಹಿತಿ ಈ ವಿಚಾರದಲ್ಲಿ ಇಲ್ದಿದ್ರೂ ಬಲವಾದ ಸುದ್ದಿಗಳು ಕೇಳಿ ಬರ್ತಾ ಇವೆ. ಮೋದಿ ಕ್ಯಾಬಿನೆಟ್ನಿಂದ ಕೆಲವರು ಔಟ್ ಆಗಬಹುದು, ಹಲವರು ಇನ್ ಆಗಬಹುದು. ಕೇಂದ್ರ ಸಚಿವ ಸಂಪುಟದಲ್ಲಿ ಹಲವರ ಬದಲಾವಣೆ ಆಗಬಹುದು. ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ ಹಲವು ಒತ್ತಾಯಗಳು ಕೇಳಿ ಬರ್ತಾ ಇತ್ತು. ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಮೋದಿ ಸಂಪುಟದಲ್ಲೂ ಇದ್ದಾರೆ. ಅವರಿಗೆ ಈ ಬಾರಿ ಮಂತ್ರಿಗಿರಿ ಕೊಡುವಂತ ಸಾಧ್ಯತೆ ಇದೆ. ಉತ್ತಮ ಸಾಧನೆಯನ್ನ ತೋರದ ಸಚಿವರನ್ನ ಡ್ರಾಪ್ ಮಾಡಲಾಗುತ್ತೆ. ಪಕ್ಷ ಸಂಘಟನೆಗೆ ಅವರನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಕೆಲವೊಂದಿಷ್ಟು ಕೇಂದ್ರ ಸಚಿವರು ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಅವರ ಖಾತೆಯನ್ನ ಸರಿಯಾಗಿ ಅವರು ನಿರ್ವಹಿಸ್ತಾ ಇಲ್ಲ. ದೇಶದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅವರು ಚಿಂತೆಯನ್ನ ನಡೆಸ್ತಾ ಇಲ್ಲ ಎನ್ನುವಂತ ಬಲವಾದ ಆರೋಪಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟು ಹೊಸ ನಾಯಕರಿಗೆ ಅಥವಾ ಅನುಭವಿ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಣೆ ಹಾಕ್ತಾರಾ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಿದೆ. ಇನ್ನುಳಿದಂತೆ ಯಾವ ರಾಜ್ಯಗಳಲ್ಲಿ ಚುನಾವಣೆ ಬರುತ್ತೆ, ಹಾಗೆಯೇ ಬಿಹಾರ ಎಲೆಕ್ಷನ್ ಅನ್ನ ಪರಿಗಣನೆಯಲ್ಲಿ ಇಟ್ಟುಕೊಂಡು ಈ ಬಾರಿಯೂ ಕೂಡ ಬಿಹಾರದಲ್ಲಿ ಗದ್ದುಗೆ ಏರುವ ರಣತಂತ್ರದೊಂದಿಗೆ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ನಿರ್ಧಾರದತ್ತ ದೇಶದ ಚಂದ್ರ ಚಿತ್ತ ನೆಟ್ಟಿದೆ. ಯಾವ ಸಚಿವರು ಖಾತೆಯನ್ನ ಕಳೆದುಕೊಳ್ತಾರೆ, ಯಾವ ಸಚಿವರು ಖಾತೆಯನ್ನ ಹೊಸದಾಗಿ ಪಡೆದುಕೊಳ್ತಾರೆ, ಕಾದು ನೋಡಬೇಕಿದೆ.